ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಾಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸಿನ 9ನೇ ದಿನ ಆಗಿತ್ತು. ಇಂದು 10ನೇ ದಿನ. 10ನೇ ದಿನದ ಮೊದಲ ಪ್ರಶ್ನೆ ಹೀಗಿದೆ: ಒಬ್ಬ ಮನುಷ್ಯ 15 ಕಿಲೋಮೀಟರ್ ಪರ್ ಅವರ್, 12 ಕಿಲೋಮೀಟರ್ ಪರ್ ಅವರ್ ಮತ್ತು 20 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 3 ಸಮಾನ ದೂರವನ್ನು ಪ್ರಯಾಣಿಸುತ್ತಾನೆ. ಅವನು ಒಟ್ಟು 12 ಗಂಟೆಗಳ ಸಮಯವನ್ನು ತೆಗೆದುಕೊಂಡರೆ ದೂರಗಳು ಯಾವುವು ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಮೂರು ಈಕ್ವಲ್ ಡಿಸ್ಟೆನ್ಸ್ ಅದಾವು. ಪ್ರತಿಯೊಂದು ಈಕ್ವಲ್ ಡಿಸ್ಟೆನ್ಸ್ ನ ಒಂದನ್ನ 15 ಕಿಲೋಮೀಟರ್ ಪರ್ ಅವರ್ ನಲ್ಲಿ, ಇನ್ನೊಂದನ್ನ 12 ಕಿಲೋಮೀಟರ್ ಪರ್ ಅವರ್ ನಲ್ಲಿ, ಮತ್ತೊಂದನ್ನ 20 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಆ ಡಿಸ್ಟೆನ್ಸ್ ಗಳನ್ನ ಕವರ್ ಮಾಡ್ತಿದ್ದಾನ. ಎಲ್ಲವನ್ನು ಕವರ್ ಮಾಡೋದಕ್ಕೆ ಒಟ್ಟು ತೆಗೆದುಕೊಂಡ ಸಮಯ 12 ಗಂಟೆ ಆದ್ರೆ ಪ್ರತಿಯೊಂದು ಡಿಸ್ಟೆನ್ಸ್ ನ ಉದ್ದ ಎಷ್ಟು ಅಂತ ನಮ್ಗೆ ಕ್ವಶನ್ ಕೇಳಿದಾರೆ. ನಾನು ತುಂಬಾ ಸರಿ ಹೇಳಿದೀನಿ, ಡಿಸ್ಟೆನ್ಸ್ ಅನ್ನೋದು ಸೇಮ್ ಇದ್ದಾಗ ಅಥವಾ ಕಾನ್ಸ್ಟೆಂಟ್ ಆಗಿದ್ದಾಗ ಸ್ಪೀಡ್ ಮತ್ತು ಟೈಮ್ಗಳು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಾವೆ. ಇವಾಗ ಸ್ಪೀಡ್ಗಳು ಏನೇನಿದೆ, ಸ್ಪೀಡ್ ರೇಷಿಯೋ ಏನಾಗುತ್ತೆ? 15 ರೇಷಿಯೋ, 12 ರೇಷಿಯೋ ಮತ್ತು 20 ರೇಷಿಯೋ ಆಗುತ್ತೆ. ಇದು ಸ್ಪೀಡ್ ರೇಷಿಯೋ. ನಮಗೆ ಟೈಮ್ ರೇಷಿಯೋ ಏನಾಗುತ್ತೆ? ಇವುಗಳ ಇನ್ವರ್ಸ್ ಆಗುತ್ತೆ. 1/15, 1/12, 1/20 ಈ ರೀತಿ ಆಗುತ್ತೆ. ಬಟ್ ಆಕ್ಚುಲಿ ನಮಗೆ ರೇಷಿಯೋ ಅಂತ ಬಂದಾಗ ನಮಗೆ ಯಾವುದೇ ಸಂಖ್ಯೆ ಫ್ರಾಕ್ಷನ್ ಅಲ್ಲಿ ಇರಬಾರ್ದು. ಸೊ ಈ ಡಿನಾಮಿನೇಟರ್ ನ ರಿಮೂವ್ ಮಾಡೋದಕ್ಕೆ ನಾವು LCM ತೆಗೆದು ಆಮೇಲೆ ಅದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡಿ ಈ ರೀತಿ ಎಲ್ಲ ಮಾಡೋ ಬದಲಾಗಿ ಹೇಗೆ ಮಾಡ್ಬೋದು ಅಂತಂದ್ರೆ, ನಾವು ಇನ್ವರ್ಸ್ ರೇಷಿಯೋ ಅಂತ ಬರೆದಾಗ ಮೊದಲನೇ ಸಂಖ್ಯೆಯ ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕಂತಂದ್ರೆ ಉಳಿದೆರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇವಾಗ ಸ್ಪೀಡ್ ನಲ್ಲಿ 15 ಯೂನಿಟ್ ಹೊಂದಿರುವ ಈ ಸಂಖ್ಯೆಯ ಟೈಮ್ ನ ಯೂನಿಟ್ ನಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಉಳಿದೆರಡು ಸ್ಪೀಡ್ಗಳನ್ನ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ 15 ಗೊತ್ತಾಗಬೇಕಂದ್ರೆ 12 ಇಂಟು 20 ಮಾಡ್ಕೋಬೇಕು. 12 ಇಂಟು 20. ಇವಾಗ 12 ಗೊತ್ತಾಗಬೇಕಂತಂದ್ರೆ 20 ಇಂಟು 15 ಮಾಡ್ಕೋಬೇಕು. 20 ಇಂಟು 15. ಇವಾಗ 20 ಗೊತ್ತಾಗಬೇಕಂತಂದ್ರೆ 15 ಇಂಟು 12 ಮಾಡ್ಕೋಬೇಕು. 15 ಇಂಟು 12 ಏನಾಗುತ್ತೆ? ಇವಾಗ 5 4 20, 5 3 15, 5 3 15, 4 1 4, 4 5 20, 4 3 12, 3 4 12, 3 ಕ್ಯಾನ್ಸಲ್, 4 ಕ್ಯಾನ್ಸಲ್. ಏನು ಉಳಿತು? ಇಲ್ಲಿ 4 ಉಳಿತು, ಇಲ್ಲಿ 5 ಉಳಿತು, ಇಲ್ಲೂ 3 ಯೂನಿಟ್ ಉಳಿತು. ಇದು ಟೈಮ್ ರೇಷಿಯೋ. ಅಂದ್ರೆ 15 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಏನು ಸ್ಪೀಡ್ ಹೋದ್ರಲ್ಲ ಅದೇ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ 4 ಯೂನಿಟ್ ಟೈಮ್ ತಗೊಂಡಿದ್ದಾನೆ. 12 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋದಾಗ ಅದೇ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ 5 ಯೂನಿಟ್ ಟೈಮ್ ತಗೊಂಡಿದ್ದಾನೆ. 20 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋದಾಗ ಅದೇ ಡಿಸ್ಟೆನ್ಸ್ ನ ಕವರ್ ಮಾಡೋದಕ್ಕೆ 3 ಯೂನಿಟ್ ಟೈಮ್ ತಗೊಂಡಿದ್ದಾನೆ. ಒಟ್ಟು ಟೈಮ್ ಎಷ್ಟಾಯ್ತು? 5 4 9, 9 3 12 ಯೂನಿಟ್ ಆಯ್ತು. ಈ 12 ಯೂನಿಟ್ ಅನ್ನೋದೇ ನಮಗ 12 ಗಂಟೆ ಆಗಿದೆ. ಸೊ 12 ಯೂನಿಟ್ ಅನ್ನೋದೇ 12 ಗಂಟೆ ಆದ್ರೆ ನಮಗೆ ಈಗ ಮೊದಲನೇದು ತಗೊಂಡ್ರೆ 4 ಯೂನಿಟ್ ಅನ್ನೋದು ಎಷ್ಟಾಗುತ್ತಾ? 4 ಯೂನಿಟ್ ಅನ್ನೋದು 12 ಇಂಟು 12 12 ಕ್ಯಾನ್ಸಲ್, 4 ಉಳಿಯುತ್ತಾ. ಸೊ 15 ಕಿಲೋಮೀಟರ್ ಪರ್ ಅವರ್ ನಲ್ಲಿ 4 ಕಿಲೋಮೀಟರ್ ಅವ ಹೋಗಿದ್ದಾನ. ಸೊ ನಮಗೆ ಡಿಸ್ಟೆನ್ಸ್ ಗೊತ್ತಾಗಬೇಕಂದ್ರೆ ಸ್ಪೀಡ್ ಇಂಟು ಟೈಮ್ ಮಾಡಿದ್ರೆ ನಮಗೆ ಡಿಸ್ಟೆನ್ಸ್ ಸಿಗುತ್ತೆ. 15 4 60. ಮೊದಲನೇ ಡಿಸ್ಟೆನ್ಸ್ ನ 15 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋದಾಗ 4 ಗಂಟೆಯಲ್ಲಿ ಕವರ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಮೊದಲನೇ ಡಿಸ್ಟೆನ್ಸ್ 60 ಕಿಲೋಮೀಟರ್ ಇರುತ್ತೆ. 3 ಈಕ್ವಲ್ ಡಿಸ್ಟೆನ್ಸ್ ಇರೋದ್ರಿಂದ ಪ್ರತಿಯೊಂದು 60 ಕಿಲೋಮೀಟರ್ ಇರುತ್ತೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಮಾನವಾದ ದೂರಗಳನ್ನ 3 ಈಕ್ವಲ್ ಡಿಸ್ಟೆನ್ಸ್ ಗಳನ್ನ 15 ಕಿಲೋಮೀಟರ್ ಪರ್ ಅವರ್, 12 ಕಿಲೋಮೀಟರ್ ಪರ್ ಅವರ್ ಮತ್ತು 20 ಕಿಲೋಮೀಟರ್ ಪರ್ ಅವರ್ ನಲ್ಲಿ 3 ವಿವಿಧ ರೀತಿಯ ಸ್ಪೀಡ್ಗಳಲ್ಲಿ ಹೋಗ್ತಾ ಇದ್ದಾನ. 3 ಡಿಸ್ಟೆನ್ಸ್ ಕವರ್ ಮಾಡ್ಲಿಕ್ಕೆ 12 ಗಂಟೆ ತಗೊಳ್ತಾನ. ನಾವು ಪ್ರತಿಯೊಂದು ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತಾನೆ ಅಂತ ಕಂಡುಹಿಡಿಯೋ ಬದಲಾಗಿ 3 ಈಕ್ವಲ್ ಡಿಸ್ಟೆನ್ಸ್ ಇರೋದ್ರಿಂದ ಮೊದಲನೇ ಡಿಸ್ಟೆನ್ಸ್ಗೆ ಎಷ್ಟು ಟೈಮ್ ತಗೊಂಡ ಅಂತ ನಾವು ಕಂಡುಹಿಡ್ಕೊಂಡ್ವಿ. ಮೊದಲನೇ ಡಿಸ್ಟೆನ್ಸ್ ನ 15 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಕವರ್ ಮಾಡ್ಬೇಕಂತಂದ್ರೆ 4 ಗಂಟೆ ಬೇಕಾಯ್ತು. ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಹೋಗ್ತಾ ಇದ್ದಾನೆ ಅಂತಂದ್ರೆ 4 ಗಂಟೆಗೆ 60 ಕಿಲೋಮೀಟರ್ ಹೋಗ್ತಾನೆ. ಮೊದಲನೇ ಡಿಸ್ಟೆನ್ಸ್ 60 ಕಿಲೋಮೀಟರ್ ಇದೆ ಅಂತಂದ್ರೆ ಉಳಿದ ಎರಡು ಡಿಸ್ಟೆನ್ಸ್ಗಳು ಸೇಮ್ ಅದಾವ. ಸೊ ಎಲ್ಲವೂ 60 ಕಿಲೋಮೀಟರ್ ಅದಾವ. ನೆಕ್ಸ್ಟ್ ಕ್ವಶನ್: ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಜೋಡಿ ಯಾವುದು ಅಂತ ಕೇಳಿದಾರೆ. ಇದು ಅಲ್ಫಾ ನ್ಯೂಮೆರಿಕ್ ಸೀರೀಸ್ ಅಂತ ಕರಿತೀವಿ ನಾವು. ಯೂಶುವಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ತುಂಬಾ ಕೇಳ್ತಿರ್ತಾರೆ. ಅದರಲ್ಲೂ ರೈಲ್ವೇಸ್ ಎಕ್ಸಾಮ್ ನಲ್ಲಿ ಈ ತರದ ಕ್ವಶನ್ಸ್ ನಾವು ಸಿಕ್ಕಾಪಟ್ಟೆ ನೋಡಬಹುದು. ಇಲ್ಲಿ 2 ಅನ್ನೋದು 4 ಆಗಿದೆ, 2 ಜಾಸ್ತಿ ಆಗಿದೆ. 4 ಅನ್ನೋದು 8 ಆಗಿದೆ, 4 ಜಾಸ್ತಿ ಆಗಿದೆ. 8 ಅನ್ನೋದು 14 ಆಗಿದೆ, 6 ಜಾಸ್ತಿ ಆಗಿದೆ. ಇವಾಗ ನಮ್ಗೆ ಎಷ್ಟು ಜಾಸ್ತಿ ಆಗ್ಬೇಕು?
8 ಜಾಸ್ತಿ ಆಗಬೇಕು. ಸೊ 14ಕ್ಕೆ 8 ಸೇರಿಸಿದ್ರೆ 22. ಬಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 2ನೇ ಅಕ್ಷರ, ಸಿ ಅನ್ನೋದು 3ನೇ ಅಕ್ಷರ. ಸೊ 1 ಜಾಸ್ತಿ ಆಗಿದೆ. ಸಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 3ನೇ ಅಕ್ಷರ, ಬಟ್ ಇ ಅನ್ನೋದು 5ನೇ ಅಕ್ಷರ. ಸೊ 3ರಿಂದ 5 ಆಗಿದೆ, ಅಂದರೆ 2 ಅಕ್ಷರ ಜಾಸ್ತಿ ಆಗಿದೆ. ಇ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 5ನೇ ಅಕ್ಷರ, ಬಟ್ ಎಚ್ ಅನ್ನೋದು 8ನೇ ಅಕ್ಷರ. ಸೊ 5ರಿಂದ 8 ಆಗಿದೆ, ಅಂದರೆ 3 ಅಕ್ಷರ ಜಾಸ್ತಿ ಆಗಿದೆ. ಎಚ್ ಅನ್ನೋದು 8ನೇ ಅಕ್ಷರ, ಇಲ್ಲಿ 3 ಜಾಸ್ತಿ ಆಗಿರೋದ್ರಿಂದ ಇವಾಗ ನಮಗೆ 4 ಜಾಸ್ತಿ ಆಗಬೇಕು. ಸೊ 8ಕ್ಕೆ 4 ಸೇರಿಸಿದ್ರೆ 12 ಆಗುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ನಲ್ಲಿ 12ನೇ ಅಕ್ಷರ ಎಲ್. ಸೊ ನಮಗೆ ನೆಕ್ಸ್ಟ್ ಯಾವ್ದು ಬರಬೇಕು? 22 ಎಲ್ ಬರಬೇಕು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ದೋಣಿ 6 ಗಂಟೆಗಳಲ್ಲಿ 24 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಮತ್ತು 4 ಗಂಟೆಗಳಲ್ಲಿ 20 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಚಲಿಸುತ್ತದೆ. ನಂತರ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಮತ್ತು ನೀರಿನ ಪ್ರವಾಹದ ವೇಗ ಕ್ರಮವಾಗಿ ಎಷ್ಟಿರುತ್ತೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ನಾವು ಮೊದಲು ತಿಳ್ಕೊಬೇಕಾಗಿರೋದು ಏನಂತಂದ್ರೆ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಒಂದು ನದಿ ಈ ರೀತಿ ಹರಿತಾ ಇದೆ ಅಂತಂದ್ರೆ, ಒಂದು ವೇಳೆ ನದಿಯ ಜೊತೆಗೆ ಆ ದೋಣಿ ಹೋದ್ರ ಅವಾಗ ದೋಣಿಯ ಸ್ಪೀಡ್ ಜಾಸ್ತಿ ಆಗುತ್ತೆ. ಬಿಕಾಸ್ ನದಿ ಹರಿತಾ ಇರೋ ಸ್ಪೀಡ್ ಮತ್ತು ದೋಣಿಯ ಸ್ಪೀಡ್ ಎರಡು ಆಡ್ ಆಗ್ತಾವೆ. ಅವಾಗ ಆ ಸ್ಪೀಡ್ ನಾವೇನಂತ ಕರಿತೀವಿ ಅಂತಂದ್ರೆ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಒಂದು ವೇಳೆ ನದಿ ಹರಿಯುವ ದಿಕ್ಕಿನ ವಿರುದ್ಧವಾಗಿ ದೋಣಿ ಏನಾದರೂ ಹೊಂಟ್ರ ಅವಾಗ ದೋಣಿಯ ಸ್ಪೀಡ್ ಕಡಿಮೆ ಆಗುತ್ತೆ. ಯಾಕೆ? ಈ ಬೋಟ್ನ ಸ್ಪೀಡ್ನಲ್ಲಿ ಈ ನದಿಯ ನೀರಿನ ಸ್ಪೀಡ್ ಮೈನಸ್ ಆಗುತ್ತೆ. ಬಿಕಾಸ್ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೊಂಟಿರೋದ್ರಿಂದ ಅವಾಗ ಅದನ್ನು ನಾವು ಅಪ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ ಡೌನ್ ಸ್ಟ್ರೀಮು ಮತ್ತು ಅಪ್ ಸ್ಟ್ರೀಮ್ ಇರೋ ವ್ಯತ್ಯಾಸ ಇದು. ಇವಾಗ ಇದನ್ನೇ ನಾನು ಬರ್ಕೊಳ್ತೀನಿ. ಡೌನ್ ಸ್ಟ್ರೀಮ್ ಅನ್ನೋದು ಸ್ಪೀಡ್ ಆಫ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ವಾಟರ್ ಆಗಿರುತ್ತೆ. ಅಪ್ ಸ್ಟ್ರೀಮ್ ಅನ್ನೋದು ಸ್ಪೀಡ್ ಆಫ್ ಬೋಟ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಆಗಿರುತ್ತೆ. ಇವಾಗ ನಮಗೇನಾದರೂ ಬೋಟ್ ಸ್ಪೀಡ್ ಬೇಕಪ್ಪ, ಅವಾಗ ಏನು ಮಾಡಬೇಕು? ಎರಡನ್ನೂ ನಾನು ಆ್ಯಡ್ ಮಾಡ್ತೀನಿ. ಎರಡನ್ನೂ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈ ಆರ್ ಎಚ್ ಎಸ್ ನಲ್ಲಿ ಇರೋದನ್ನು ನಾನು ಈ ಕಡೆ ಎಲ್ ಎಚ್ ಎಸ್ ನಲ್ಲಿ ಬರ್ಕೊತೀನಿ. ಸ್ಪೀಡ್ ಆಫ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ವಾಟರ್ ಪ್ಲಸ್ ಸ್ಪೀಡ್ ಆಫ್ ಬೋಟ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಮಾಡಿದಾಗ ಸ್ಪೀಡ್ ಆಫ್ ವಾಟರ್ ಕ್ಯಾನ್ಸಲ್ ಆಗುತ್ತೆ. ಸ್ಪೀಡ್ ಆಫ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ಬೋಟ್ 2 ಸ್ಪೀಡ್ ಆಫ್ ಬೋಟ್ ಆಗುತ್ತೆ. ಈಕ್ವಲ್ಸ್ ಟು ಇವೆರಡನ್ನು ಆ್ಯಡ್ ಮಾಡ್ತೀನಿ. ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಆಯಿತು. ಇವಾಗ ನಮ್ಗೆ ಸ್ಪೀಡ್ ಆಫ್ ಬೋಟ್ ಬೇಕಾದರೆ ಸ್ಪೀಡ್ ಆಫ್ ಬೋಟ್ ಈಕ್ವಲ್ಸ್ ಟು ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಡಿವೈಡ್ ಬೈ 2 ಈ ಕಡೆ ಬರುತ್ತೆ 2. ಆಲ್ವೇಸ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಸ್ಪೀಡ್ ಆಫ್ ಬೋಟ್ ನಾವು ಕಂಡು ಹಿಡ್ಕೋಬೇಕಂತಂದ್ರೆ ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಟ್ರೆ ನಮಗೆ ಸ್ಪೀಡ್ ಆಫ್ ಬೋಟ್ ಸಿಕ್ಬಿಡುತ್ತೆ. ಸ್ಪೀಡ್ ಆಫ್ ವಾಟರ್ ಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಬರೀಲಿ. ಓಕೆ, ಸ್ಪೀಡ್ ಆಫ್ ವಾಟರ್ ಬೇಕಾದ್ರೆ ಈ ಈಕ್ವೇಶನ್ ಅಲ್ಲಿ ನಾವು ಈ ಈಕ್ವೇಶನ್ ನ ಮೈನಸ್ ಮಾಡಬೇಕು. ಅವಾಗ ಏನಾಗುತ್ತೆ? ಈ ಈಕ್ವೇಶನ್ ಮೈನಸ್ ಮಾಡಿದಾಗ ಸ್ಪೀಡ್ ಆಫ್ ಬೋಟ್ ಮೈನಸ್ ಆಗುತ್ತೆ, ಸ್ಪೀಡ್ ಆಫ್ ವಾಟರ್ ಪ್ಲಸ್ ಆಗುತ್ತೆ. ಅವಾಗ ಸ್ಪೀಡ್ ಆಫ್ ಬೋಟ್ ಕ್ಯಾನ್ಸಲ್ ಆಗ್ತವೆ. ಸ್ಪೀಡ್ ಆಫ್ ವಾಟರ್ ಪ್ಲಸ್ ಸ್ಪೀಡ್ ಆಫ್ ವಾಟರ್ 2 ಸ್ಪೀಡ್ ಆಫ್ ವಾಟರ್ ಆಗುತ್ತೆ. ಸೊ 2 ಸ್ಪೀಡ್ ಆಫ್ ವಾಟರ್ ಈಕ್ವಲ್ಸ್ ಟು ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್. ಯಾವಾಗಲೂ ಡೌನ್ ಸ್ಟ್ರೀಮ್ ನಲ್ಲೇ ಅಪ್ ಸ್ಟ್ರೀಮ್ ನ ಮೈನಸ್ ಮಾಡಬೇಕಾಗುತ್ತೆ. ಬಿಕಾಸ್ ಅಪ್ ಸ್ಟ್ರೀಮ್ ಗಿಂತ ಯಾವಾಗಲೂ ಡೌನ್ ಸ್ಟ್ರೀಮ್ ಜಾಸ್ತಿ ಇರುತ್ತೆ. ಬಿಕಾಸ್ ಅವೆರಡು ಆಡ್ ಆಗ್ತಾ ಇರೋದ್ರಿಂದ, ಎರಡು ಸ್ಪೀಡ್ ಆಡ್ ಆಗ್ತಾ ಇರೋದ್ರಿಂದ. ಇವಾಗ ಸ್ಪೀಡ್ ಆಫ್ ವಾಟರ್ ಬೇಕಾದ್ರೆ 2 ಈ ಕಡೆ ತರಬೇಕು. ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಡಿವೈಡ್ ಬೈ 2 ಆಗುತ್ತೆ. ಸೊ ಇಷ್ಟನ್ನ ಸದ್ಯಕ್ಕೆ ನೆನಪಿಡಿ. ನಾನು ಬೋಟ್ಸ್ ಅಂಡ್ ಸ್ಟ್ರೀಮ್ ಹೇಳುವಾಗ ಇನ್ನೂ ಇನ್ ಡೀಟೇಲ್ ಆಗಿ ಹೇಳ್ತೀನಂತೆ. ನಮಗೆ ಏನು ಕಂಡಿಡಿ ಅಂದಾರ? ನೀರಿನ ವೇಗ ಬೇಕಾಗಿತ್ತು ನಮಗೆ, ಅದನ್ನೇ ಕೇಳಿದಿರ್ತಾನೆ. ಓಕೆ, ದೋಣಿಯ ವೇಗ ಮತ್ತು ಪ್ರವಾಹದ ವೇಗ ಎಷ್ಟು ಅಂತ ಕೇಳಿರೋದ್ರಿಂದ ಸೊ ಅವುಗಳಿಗೆ ನಾವು ಫಾರ್ಮುಲಾ ರೆಡಿ ಮಾಡ್ಕೊಂಡಿವಿ. ಸೊ ನಮಗೆ ಈಗ ದೋಣಿಯ ವೇಗ ಬೇಕಾದ್ರೆ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ವಾಟರ್ನ ವೇಗ, ಪ್ರವಾಹದ ವೇಗ ಬೇಕಾದ್ರೆ ಡೌನ್ ಸ್ಟ್ರೀಮ್ ನಲ್ಲಿ ಅಪ್ ಸ್ಟ್ರೀಮ್ ನ ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡ್ಕೋಬೇಕು. ಇವಾಗ ಒಂದು ದೋಣಿ 6 ಗಂಟೆಯಲ್ಲಿ 24 ಕಿಲೋಮೀಟರ್ ಹೋಗ್ತಾ ಇದೆ ಅಂತಂದ್ರೆ, ಅಪ್ ಸ್ಟ್ರೀಮ್ ಹೋಗ್ತಾ ಇದೆ ಅಂತಂದ್ರೆ ಪ್ರತಿ ಗಂಟೆಗೆ ಎಷ್ಟು ಹೋದಂಗಾಯ್ತು? 6×4 = 24. ಒಟ್ಟು 24 ಕಿಲೋಮೀಟರ್ ಹೋಗ್ತಾ ಇದೆ 6 ಗಂಟೆಯಲ್ಲಿ ಅಂತಂದ್ರೆ 6×4 = 24. ಪ್ರತಿ ಗಂಟೆಗೆ 4 ಕಿಲೋಮೀಟರ್ ಹೋಗುತ್ತೆ ಅಂತ ಅರ್ಥ. ಸೊ ಅಪ್ ಸ್ಟ್ರೀಮ್ ನ ವೇಗ 4 ಕಿಲೋಮೀಟರ್ ಪರ್ ಅವರ್.
ತದನಂತರ 4 ಗಂಟೆಗಳಲ್ಲಿ 20 ಕಿಲೋಮೀಟರ್ ಹೋಗ್ತಾ ಇದೆ ಅಂತಂದ್ರೆ 20/4 ಅಂದ್ರೆ 5 ಕಿಲೋಮೀಟರ್ ಪರ್ ಅವರ್. ಇದು ಡೌನ್ ಸ್ಟ್ರೀಮ್. ಸೊ ನಮಗೆ ಡೌನ್ ಸ್ಟ್ರೀಮ್ ಸ್ಪೀಡು ಸಿಕ್ತು, ಅಪ್ ಸ್ಟ್ರೀಮ್ ಸ್ಪೀಡು ಸಿಕ್ತು. ನಮಗೆ ಇವಾಗ ಸ್ಪೀಡ್ ಆಫ್ ಬೋಟ್ ಬೇಕಾದ್ರೆ ಡೌನ್ ಸ್ಟ್ರೀಮ್ ಎಷ್ಟಿದೆ 5 ಕಿಲೋಮೀಟರ್ ಪರ್ ಅವರ್ ಇದೆ, ಅಪ್ ಸ್ಟ್ರೀಮ್ ಎಷ್ಟಿದೆ 4 ಕಿಲೋಮೀಟರ್ ಪರ್ ಅವರ್ ಇದೆ, ಡಿವೈಡ್ ಬೈ 2. ಸೊ 5 4 9 ಡಿವೈಡ್ ಬೈ 2 4.5. 4.5 ಅನ್ನೋದು ಏನಾಯ್ತು ನಮಗೆ ಇವಾಗ ಸ್ಪೀಡ್ ಆಫ್ ಬೋಟ್ ಆಯ್ತು. ಇವಾಗ ಸ್ಪೀಡ್ ಆಫ್ ವಾಟರ್ ಬೇಕಾದ್ರೆ ಡೌನ್ ಸ್ಟ್ರೀಮ್ ನಲ್ಲಿ ಅಪ್ ಸ್ಟ್ರೀಮ್ ನ ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಡೌನ್ ಸ್ಟ್ರೀಮ್ ಎಷ್ಟಿದೆ 5 ಕಿಲೋಮೀಟರ್ ಪರ್ ಅವರ್ ಇದೆ, ಅಪ್ ಸ್ಟ್ರೀಮ್ ಎಷ್ಟಿದೆ 4 ಕಿಲೋಮೀಟರ್ ಪರ್ ಅವರ್ ಇದೆ, ಡಿವೈಡ್ ಬೈ 2 ಮಾಡಬೇಕು. 5 - 4 ಅಂದ್ರೆ 1, ಡಿವೈಡ್ ಬೈ 2 ಅಂದ್ರೆ 0.5 ಇತ್ತು. ಸೊ ಬೋಟ್ ನ ಸ್ಪೀಡು 4.5 ಕಿಲೋಮೀಟರ್ ಪರ್ ಅವರ್, ನೀರಿನ ಸ್ಪೀಡು 0.5 ಕಿಲೋಮೀಟರ್ ಪರ್ ಅವರ್. ಎಲ್ಲಿದೆ? ಆಪ್ಷನ್ ಬಿ ನಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಪದವನ್ನು ನೀಡಲಾಗಿದೆ, ನಂತರ 4 ಇತರ ಪದಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಒಂದನ್ನು ನೀಡಲಾದ ಪದದಲ್ಲಿರುವ ಅಕ್ಷರಗಳನ್ನು ಬಳಸಿಕೊಂಡು ರಚಿಸಲಾಗುವುದಿಲ್ಲ. ಆ ಪದವನ್ನು ಹುಡುಕಿ ಅಂತ ಕೇಳಿದ್ದಾರೆ. ಹೋಗಿ ಇಲ್ಲೇನು ಒಂದು ಪದ ಕೊಟ್ಟಿದಾರಲ್ಲ, ಈ ಪದದಲ್ಲಿರುವ ಅಲ್ಫಾಬೆಟ್ಸ್ ಗಳಿಂದಾನೇ ಉಳಿದ ಕೊಟ್ಟಿರುವ ಪದಗಳು ಆಗಿದಾವಂತ. ಬಟ್ ಒಂದನ್ನ ಹೊರತುಪಡಿಸಿ ಆ ಒಂದು ಯಾವುದು ಅಂತ ನಮ್ ಕ್ವಶನ್ ಕೇಳಿದಾರೆ. ಈ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಪದವನ್ನು ಹೊರತುಪಡಿಸಿ ಉಳಿದ 3 ಪದಗಳು ಈ ಪದದಲ್ಲಿರುವ ಅಲ್ಫಾಬೆಟ್ಸ್ ಗಳಿಂದನೇ ರೆಡಿ ಆಗ್ಯಾವ. ಬಟ್ ಒಂದು ಮಾತ್ರ ಆಗಿಲ್ಲ. ಆ ಒಂದು ಪದ ಯಾವುದು ಅಂತ ಕೇಳಿದರೆ ಸರ್ಚ್ ಮಾಡೋಣ. ಮೊದಲು ಆಪ್ಷನ್ ನೋಡೋಣ. ಎ ಅನ್ನೋದು ಇದೆಯಾ? ಇದರಲ್ಲಿ ಇದೆ. ಎಲ್ ಅನ್ನೋದು ಇದೆಯಾ? ಇದೆ. ಇ ಅನ್ನೋದು ಇದರಲ್ಲಿ ಇದೆಯಾ? ಇದೆ. ಆರ್ ಅನ್ನೋದು ಇದೆಯಾ? ಸೊ ಇಲ್ಲಿರುವ ಆರ್ ಇದರಲ್ಲಿ ಇಲ್ಲ. ಹೀಗಾಗಿ ಆಪ್ಷನ್ ಎ ನಮ್ಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಮತ್ತು ಆಪ್ಷನ್ ಎ ಇಲ್ಲಿರುವ ಪದಗಳಿಂದ ಮಾರ್ಪಾಡಾಗಿರುವುದಿಲ್ಲ. ಸೊ ನಮ್ಗೆ ಆಪ್ಷನ್ ಎ ಅನ್ನೋದು ಕರೆಕ್ಟ್. ಉಳಿದವುಗಳನ್ನು ಚೆಕ್ ಮಾಡೋಣ. ಎ ಇದೆಯಾ? ಇದೆ. ಎಲ್ ಇದೆಯಾ? ಇದೆ. ಎಲ್ ಇದೆಯಾ? ಇದೆ. ಇ ಇದೆಯಾ? ಇದೆ. ಜಿ ಇದೆ. ಎ ಇದೆ. ಟಿ ಇದೆ. ಐ ಇದೆ. ಓ ಇದೆ. ಎನ್ ಇದೆ. ಇದೆ. ಜಿ ಇದೆ. ಎ ಇದೆ. ಎಲ್ ಇದೆ. ಎಲ್ ಇದೆ. ಎ ಇದೆ. ಎನ್ ಇದೆ. ಟಿ ಇದೆ. ಇದೆ. ಎನ್ ಇದೆ. ಎ ಇದೆ. ಟಿ ಇದೆ. ಎ ಇದೆ. ಎಲ್ ಇದೆ. ಸೊ ಆರ್ ಅನ್ನೋದು ಇಲ್ಲದೆ ಇರೋದ್ರಿಂದ ನಮ್ಗೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. 5 ತೀರ್ಪುಗಾರರ ಸರಾಸರಿ ವಯಸ್ಸು 40 ಆಗಿದೆ. 35 ವರ್ಷ ವಯಸ್ಸಿನ ಸದಸ್ಯರು ರಾಜೀನಾಮೆ ನೀಡಿದರೆ, ಸದಸ್ಯರು ಅಲ್ಲ, ಇದು ಸದಸ್ಯ. 5 ತೀರ್ಪುಗಾರರ ಸರಾಸರಿ ವಯಸ್ಸು 40 ಆಗಿದೆ. 35 ವರ್ಷ ವಯಸ್ಸಿನ ಸದಸ್ಯ ರಾಜೀನಾಮೆ ನೀಡಿದರೆ ಮತ್ತು 25 ವರ್ಷ ವಯಸ್ಸಿನ ವ್ಯಕ್ತಿ ಸದಸ್ಯನಾದರೆ ಹೊಸ ತೀರ್ಪುಗಾರರ ಸರಾಸರಿ ವಯಸ್ಸು ಎಷ್ಟು ಅಂತ ಕೇಳಿದ್ರೆ, ಮೊದಲು ಬೇಸಿಕ್ ಮೆಥಡ್ ಹೇಳ್ತೀನಿ, ಆಮೇಲೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. 5 ತೀರ್ಪುಗಾರರ ಸರಾಸರಿ ವಯಸ್ಸು 40 ಆಗಿದೆ ಅಂತಂದ್ರೆ ಒಟ್ಟು ವಯಸ್ಸು ಎಷ್ಟು ಆದಂಗಾಯ್ತು? 5 × 40. 20 ಆಗಿರೋದ್ರಿಂದ 200 ಆಯ್ತು. ಇವಾಗ ಈ 200ರಲ್ಲಿ 35 ವಯಸ್ಸಿನಾಗ ಹೊಂಟಾನಂತ, 25 ವಯಸ್ಸಿನಾಗ ಬರ್ತಾ ಇದ್ದಾನಂತ. ಇವಾಗ ಒಟ್ಟು ವಯಸ್ಸು ಎಷ್ಟಾಗುತ್ತೆ? 35ರಲ್ಲಿ 25 ಹೋದ್ರೆ 10 -10 ಆಯ್ತು. 200ರಲ್ಲಿ -10 ಹೋದ್ರೆ 190. ಈ 190 ಅನ್ನೋದು ಒಟ್ಟು 5 ತೀರ್ಪುಗಾರರ ವಯಸ್ಸಾಯ್ತು. ಸೊ ಈ 190 / 5 ಮಾಡಿದ್ರೆ ನಮಗೆ ಸರಾಸರಿ ಸಿಗುತ್ತೆ, ಹೊಸ ಅವರೇಜ್ ಸಿಗುತ್ತೆ. 5 × 1 = 5, 5 × 3 = 15, 4 ಉಳಿತು 5 × 8 = 40. ಸೊ 38. ಆಪ್ಷನ್ ಸಿ 38 ಇಸ್ ದಿ ರೈಟ್ ಆನ್ಸರ್. ಇದೇ ರೀತಿ ಮಾಡ್ಬೇಕಂತೇನಿಲ್ಲ, ನಾವು ಈಸಿಯಾಗಿ ಮಾಡ್ಕೊಳ್ಬೋದು. 35 ವರ್ಷದಾಗ ಹೋಗಿದಾನ, 25 ವರ್ಷದಾಗ ಬಂದಿದ್ದಾನೆ. 35 ಹೋಯ್ತು, ಬಟ್ 25 ಬಂತು. ನಮಗೆ ಎಕ್ಸ್ಟ್ರಾ ಎಷ್ಟು ಹೋದಂಗಾಯ್ತು? ಬರೀ 10 ಹೋದಂಗಾಯ್ತು. ಬಿಕಾಸ್ 35ರಲ್ಲಿ 25 ಹೋದ್ರೆ 10. ಆ 10 ಏನು ಹೋಗುತ್ತಲ್ಲ, ಅದನ್ನೇ ಈ 5 ಜನರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ನಮಗೆ ಹೊಸ ಅವರೇಜ್ ಸಿಕ್ಬಿಡುತ್ತೆ. ಸೊ -10 ಏನು 10 ಹೋಗಿದೆಯಲ್ಲ ಎಕ್ಸ್ಟ್ರಾ, ಅದನ್ನ 5 ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ -2 ಬರುತ್ತೆ. 5 × 1 = 5, 5 × 2 = 10, -2 ಬರುತ್ತೆ. ಸೊ ಮೊದಲಿದ್ದ ಅವರೇಜ್ ನಲ್ಲಿ ನಾವು -2 ಮಾಡಿಬಿಟ್ರೆ ನಮಗೆ ಹೊಸ ಅವರೇಜ್ ಎಷ್ಟು ಅಂತ ಗೊತ್ತಾಗುತ್ತೆ. 38. ಎಕ್ಸಾಮ್ ನಲ್ಲಿ ಈ ರೀತಿ ಮಾಡ್ಬೇಕು ಈಸಿಯಾಗಿ. ಮೈಂಡ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಕ್ವಶನ್. ಕೋಡ್ ಭಾಷೆಯಲ್ಲಿ ಪ್ರೈಮ್ ಅನ್ನು KIRNV ಎಂದು ಬರೆದರೆ ನಂತರ ಸ್ಪೋರ್ಟ್ ಅನ್ನು ಅದೇ ಭಾಷೆಯಲ್ಲಿ ಹೇಗೆ ಬರೆಯಲಾಗುತ್ತದೆ ಅಂತ ಕ್ವಶನ್ ಕೇಳಿದಾರೆ. ಒಂದ್ಸರಿ ವಿಡಿಯೋನ ಪಾಸ್ ಮಾಡಿ ನೀವೇ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದನ್ನ ತುಂಬಾ ಜನರಿಗೆ ಆನ್ಸರ್ ಬಂದಿರಬಹುದು. ಇಲ್ಲಿ ಏನಾಗಿದೆ ಅಂತಂದ್ರೆ, ನಮಗೆ ಇಂಗ್ಲಿಷ್ ಅಲ್ಫಾಬೆಟ್ಗಳ ಅವುಗಳ ಸ್ಥಾನಗಳ ಸಂಖ್ಯೆ ಗೊತ್ತಿದ್ರೆ ಮಾತ್ರ ಸಾಲದು. ರೈಟ್ ಸೈಡ್ ಇಂದ ಬಂದಾಗ ಅವುಗಳ ಸ್ಥಾನ ಸಂಖ್ಯೆ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು. ಅಂದ್ರೆ ಎ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಮೊದಲನೇ ಅಕ್ಷರ ನಿಜ. ಯಾವಾಗಿಂದ? ಲೆಫ್ಟ್ ಸೈಡ್ ಇಂದ ಹೋದಾಗ. ಜಡ್ ಇಂದ ಎಣಿಸ್ಕೊಂತ ಬಂದಾಗ ಎ ಅನ್ನೋದು 26ನೇ ಅಕ್ಷರ ಆಗುತ್ತೆ. ಬಿ ಅನ್ನೋದು
ಲೆಫ್ಟ್ ಸೈಡ್ ಇಂದ ಎರಡನೇ ಅಕ್ಷರ ನಿಜ, ಬಟ್ ಜಡ್ ಕಡೆಯಿಂದ ರೈಟ್ ಸೈಡ್ ಇಂದ ಎನಿಸ್ತಾ ಬಂದಾಗ ಬಿ ಅನ್ನೋದು ಎರಡನೇ ಅಕ್ಷರ ಆಗುತ್ತೆ. ಎಲ್ ಅನ್ನೋದು 12ನೇ ಅಕ್ಷರ ಯಾವಾಗ ಲೆಫ್ಟ್ ಇಂದ ಹೋದಾಗ, ಅದೇ ರೈಟ್ ಇಂದ ಬಂದಾಗ ಎಲ್ ಅನ್ನೋದು 15ನೇ ಅಕ್ಷರ ಆಗುತ್ತೆ. ಎಂ ಅನ್ನೋದು ಲೆಫ್ಟ್ ಇಂದ ಹೋದಾಗ 13ನೇ ಅಕ್ಷರ, ಬಟ್ ಅದೇ ರೈಟ್ ಇಂದ ಎನಿಸ್ತಾ ಬಂದಾಗ ಇದು 14ನೇ ಅಕ್ಷರ ಆಗುತ್ತೆ. ಆಮೇಲೆ ಯಾವುದೇ ತಗೊಳ್ಳಿ ನೀವು, ಕೆ ಅನ್ನೋದು ಲೆಫ್ಟ್ ಇಂದ ಹೋದಾಗ 11, ರೈಟ್ ಇಂದ ಬಂದಾಗ 16ನೇ ಅಕ್ಷರ ಆಗುತ್ತೆ. ಸೊ ಅಕ್ಷರಗಳು ಬರೀ ಈ ಲೆಫ್ಟ್ ಇಂದ ಹೋದಾಗ್ಲೂ ಅವುಗಳ ಸ್ಥಾನ ಏನಾಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ರೈಟ್ ಇಂದ ಬಂದಾಗ್ಲೂ ಕೂಡ ಅವುಗಳ ಸ್ಥಾನ ಏನಾಗಿರುತ್ತೆ ಅನ್ನೋದು ಗೊತ್ತಿರಬೇಕು. ಹಂಗೆ ಗೊತ್ತಿದ್ದಾಗ ಇಂಥ ಕ್ವಶನ್ಸ್ಗಳನ್ನ ನಾವು ನೋಡಿದ ತಕ್ಷಣ ಆರಾಮಾಗಿ ಸಾಲ್ವ್ ಮಾಡಿಬಿಡ್ಬೋದು. ಅಥವಾ ಏನಾಗುತ್ತೆ ಅಂತಂದ್ರೆ ಒಂದ್ ವೇಳೆ ಗೊತ್ತಿಲ್ಲ ಅಂತಂದ್ರೆ ಒಂದು ಮಾರ್ಕ್ಸ್ ಕಳ್ಕೊಬೇಕಾಗುತ್ತೆ, ಅಥವಾ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ ಅವನ್ನೆಲ್ಲ ಬರ್ಕೊಂಡು ಚೆಕ್ ಮಾಡ್ಕೊಂಡು ಎಲ್ಲ ಇದು ಮಾಡೋದ್ರಲ್ಲಿ. ಓಕೆ, ಪಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ನಮಗೆ ಲೆಫ್ಟ್ ಇಂದ ಹೋದಾಗ 16ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ಆ 16ನೇ ಅಕ್ಷರ ಕೆ ಆಗುತ್ತೆ. ಕೆ ಅನ್ನೋದು ರೈಟ್ ಇಂದ ಬಂದಾಗ 16ನೇ ಅಕ್ಷರ. ಆರ್ ಅನ್ನೋದು ಲೆಫ್ಟ್ ಇಂದ ಹೋದಾಗ 18ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ಐ ಅನ್ನೋದು 18ನೇ ಅಕ್ಷರ ಆಗುತ್ತೆ. ಐ ಅನ್ನೋದು ಲೆಫ್ಟ್ ಇಂದ ಹೋದಾಗ 9ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ 9ನೇ ಅಕ್ಷರ ಆರ್ ಆಗುತ್ತೆ. ಎಂ ಅನ್ನೋದು ಲೆಫ್ಟ್ ಇಂದ ಹೋದಾಗ 13ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ 13ನೇ ಅಕ್ಷರ ಎನ್ ಆಗುತ್ತೆ. ಇ ಅನ್ನೋದು ಲೆಫ್ಟ್ ಇಂದ ಹೋದಾಗ 5ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ವಿ ಅನ್ನೋದು 5ನೇ ಅಕ್ಷರ ಆಗುತ್ತೆ. ಸೊ ಇಲ್ಲಿ ಬರೋ ಸಂಖ್ಯೆಗಳಿಗೆ ರೈಟ್ ಇಂದ ಬಂದಾಗ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಇಲ್ಲಿ ಬರ್ಕೊಂಡಿದ್ದಾರೆ. ನಾವು ಅದನ್ನೇ ಮಾಡೋಣ. ಇವಾಗ ಲೆಫ್ಟ್ ಇಂದ ಹೋದಾಗ ಎಸ್ ಅನ್ನೋದು 19ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ಎಚ್ ಅನ್ನೋದು 19ನೇ ಅಕ್ಷರ ಆಗುತ್ತೆ. ಲೆಫ್ಟ್ ಇಂದ ಹೋದಾಗ ಪಿ ಅನ್ನೋದು 16ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ಕೆ ಅನ್ನೋದು 16ನೇ ಅಕ್ಷರ ಆಗುತ್ತೆ. ಲೆಫ್ಟ್ ಇಂದ ಹೋದಾಗ ಓ ಅನ್ನೋದು 15ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ಎಲ್ ಅನ್ನೋದು 15ನೇ ಅಕ್ಷರ ಆಗುತ್ತೆ. ಲೆಫ್ಟ್ ಇಂದ ಹೋದಾಗ ಆರ್ ಅನ್ನೋದು 18ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ಐ ಅನ್ನೋದು 18ನೇ ಅಕ್ಷರ ಆಗುತ್ತೆ. ಲೆಫ್ಟ್ ಇಂದ ಹೋದಾಗ ಟಿ ಅನ್ನೋದು 20ನೇ ಅಕ್ಷರ, ಬಟ್ ರೈಟ್ ಸೈಡ್ ಇಂದ ಬಂದಾಗ ಜಿ ಅನ್ನೋದು 20ನೇ ಅಕ್ಷರ ಆಗುತ್ತೆ. ಸೊ ಎಚ್ ಕೆ ಎಲ್ ಐ ಜಿ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ 20 ಮೀಟರ್ ಮತ್ತು 15 ಮೀಟರ್ ಉದ್ದವನ್ನು, ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ 20 ಮೀಟರ್ ಮತ್ತು 15 ಮೀಟರ್, ಉದ್ದವನ್ನು 20% ಮತ್ತು ಅಗಲವನ್ನು 30% ಹೆಚ್ಚಿಸಿದರೆ ಅದರ ವಿಸ್ತೀರ್ಣದ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ತುಂಬಾ ಜನ ಇದನ್ನ ಹೇಗೆ ಮಾಡಿಬಿಡ್ತಾರೆ ಅಂತಂದ್ರೆ, ವಿಸ್ತೀರ್ಣ ಅಂತ ಇರೋದ್ರಿಂದ ಆಯತದ ವಿಸ್ತೀರ್ಣ ಎಷ್ಟು, ಉದ್ದ ಇಂಟು ಅಗಲ. ಸೊ 20 ಮೀಟರ್ ಉದ್ದ ಇದೆ, 15 ಮೀಟರ್ ಅಗಲ ಇದೆ, 15 30, 300 ಇತ್ತು ಮೊದಲ. ಇವಾಗ 20% ಜಾಸ್ತಿ ಮಾಡಿದಾರೆ ಉದ್ದದಲ್ಲಿ. 20ರಲ್ಲಿ 20% ಜಾಸ್ತಿ ಮಾಡಿದ್ರೆ 22 ಆಯ್ತು. 15ರಲ್ಲಿ 30% ಜಾಸ್ತಿ ಮಾಡಿದ್ರೆ ಮೂರುವರೆ ಅಂದ್ರೆ 18ವರೆ ಆಯ್ತು. ಇವಾಗ ಇವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಎಷ್ಟು ಜಾಸ್ತಿ ಬರುತ್ತೋ, 300ಕ್ಕಷ್ಟು ಜಾಸ್ತಿ ಆದ್ರೆ 100ಕ್ಕೆ ಎಷ್ಟು ಜಾಸ್ತಿ, ಹಿಂಗೆಲ್ಲ ಮಾಡ್ತಾರೆ. ಸೊ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇದರಲ್ಲಿ ಮಾಡೋದು ತಪ್ಪೇನಲ್ಲ, ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಒಂದು ವಿಷಯ ಈಸಿಯಾಗಿ ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ. ಯಾವುದೇ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲೈ ಮಾಡ್ತಾ ಇದ್ರೆ, ಯಾವುದೋ ಒಂದು ಸಂಖ್ಯೆ ಬರ್ತಾ ಇದ್ರೆ, ಇವಾಗ ಈ ಸಂಖ್ಯೆನ X% ಜಾಸ್ತಿ ಮಾಡಿ, ಈ ಸಂಖ್ಯೆನ Y% ಜಾಸ್ತಿ ಮಾಡಿ, ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೋ ಅದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿರುತ್ತೆ ಅನ್ನೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾವುದೇ ಎರಡು ಸಂಖ್ಯೆಗಳನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಯಾವುದೋ ಒಂದು ವ್ಯಾಲ್ಯೂ ಬಂದಿರುತ್ತೆ. ಇವಾಗ ಮೊದಲನೇ ಸಂಖ್ಯೆನ ಇಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿ, ಎಷ್ಟು ಪರ್ಸೆಂಟು X% ಜಾಸ್ತಿ ಮಾಡಿ, ಎರಡನೇ ಸಂಖ್ಯೆನ ಇಷ್ಟು ಪರ್ಸೆಂಟ್ ಜಾಸ್ತಿ ಮಾಡಿ, ಅವಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೊದಲಿಗಿಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗೈತಿ ಅನ್ನೋದು ಹೆಂಗಿರುತ್ತೆ, ಯಾವ ಆಧಾರದ ಮೇಲೆ ಇರುತ್ತೆ ಅಂತಂದ್ರೆ X% ಪ್ಲಸ್ Y% ಪ್ಲಸ್ XY/100 ಆಗಿರುತ್ತೆ. ಪರ್ಸೆಂಟೇಜ್ ಅಂತ ಏನು ಬರ್ಕೊಳ್ಳೋದು ಬೇಡ, ಬರೀ XY ಅಂತ ಅಷ್ಟಿಟ್ಟು. ನೆನಪಿಡಿ ಇದನ್ನ. ನಾವು ಸಕ್ಸೆಸಿವ್ ಪರ್ಸೆಂಟೇಜ್ ಅಂತ ಕರಿತೀವಿ. ಅಂದ್ರೆ ಒಂದು ಪರ್ಸೆಂಟೇಜ್ ಆದ ತಕ್ಷಣ ಇನ್ನೊಂದು ಪರ್ಸೆಂಟೇಜ್ ಬಂದ್ರೆ ನೆನಪಿಡಿ. ಸೊ ಎಕ್ಸ್ ಅಂತಿದ್ದಲ್ಲೇ ಮೊದಲನೇ, ಇವಾಗ ಇದು ನಮಗ ಕೇಳಿರೋ ಪ್ರಾಬ್ಲಮ್ ಕೂಡ ಹೀಗೆ ಇದೆ. ಮೊದಲ ಉದ್ದ ಎಷ್ಟಿತ್ತು, 20 ಇತ್ತು, ಮತ್ತು ಅಗಲ ಎಷ್ಟಿತ್ತು, 15 ಇತ್ತು. ಅವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಮೊದಲನೇ ವಿಸ್ತೀರ್ಣ ಬರ್ತಿತ್ತು. ಬಟ್ ಇವಾಗ ಅದು 20% ಜಾಸ್ತಿ ಆಗಿದೆ ಉದ್ದ, 30% ಅಗಲ ಜಾಸ್ತಿ ಆಗಿದೆ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನೋ ಒಂದು ವ್ಯಾಲ್ಯೂ ಬರುತ್ತಂತ, ಯಾವುದೋ ಒಂದು ವಿಸ್ತೀರ್ಣ ಬರುತ್ತಂತ. ಆ ವಿಸ್ತೀರ್ಣ ಮೊದಲಿಗಿಂತ ಶೇಕಡ ಎಷ್ಟು ಹೆಚ್ಚಳ ಅಂತ ಕೇಳಿದಾರೆ. ಸೊ ನಾವು ಇದನ್ನ ಯೂಸ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಎಕ್ಸ್ ಅಂತಿದ್ದಲ್ಲಿ 20% ಜಾಸ್ತಿ ಆಗಿದೆ, 20 ಅಂತ ಹಾಕ್ತೀನಿ. ವೈ ಅಂತಿದ್ದಲ್ಲಿ 30% ಜಾಸ್ತಿ ಆಗಿದೆ, 30 ಅಂತ ಹಾಕ್ತೀನಿ. ಪ್ಲಸ್
ಎಕ್ಸ್ ವೈ ಅಂದರೆ 20 ಇಂಟು 30 ಎಷ್ಟಾಯಿತು 300 ಆಯಿತು ಡಿವೈಡ್ ಬೈ 100 ಸಾರಿ 20 ಇಂಟು 30 600 ಡಿವೈಡ್ ಬೈ 100 ಈ ಜೀರೋ ಏನು ಕ್ಯಾನ್ಸಲ್ 20 30 50 50 ಪ್ಲಸ್ 6 ಅಂದರೆ 56 ಸೊ ನಮ್ಗೆ ಆನ್ಸರ್ ಏನು ಬೇಕು ಆನ್ಸರ್ ಏನಿರುತ್ತೆ 56% ಇಸ್ ದಿ ರೈಟ್ ಆನ್ಸರ್ ನಾ ಏನು ಮೊದಲನೇದಾಗಿ ಹೇಳಿದ್ನಲ್ಲ ಬೇಕಾದ್ರೆ ಅದನ್ನು ಮಾಡಿ ನೋಡಿ ಅದು ಕೂಡ 56 ಬರುತ್ತೆ ಬಟ್ ಇದು ಕಂಪೇರ್ ಮಾಡಿದಾಗ ಸ್ವಲ್ಪ ಅದು ಟಫ್ ಅನ್ಸುತ್ತೆ ನೆಕ್ಸ್ಟ್ ಕ್ವಶನ್ ಒಬ್ಬ ಮನುಷ್ಯನು ಉತ್ತರಕ್ಕೆ 4 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ನಂತರ ಪೂರ್ವಕ್ಕೆ 6 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಮತ್ತು ಉತ್ತರದಿಂದ 4 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ ಅವನು ಪ್ರಾರಂಭದ ಹಂತದಿಂದ ಎಷ್ಟು ದೂರದಲ್ಲಿದ್ದಾನೆ ಓಕೆ ಡೈರೆಕ್ಷನ್ ಮೇಲಿನ ಕ್ವಶನ್ ಡೈರೆಕ್ಷನ್ಸ್ ಗೊತ್ತಿರಬೇಕು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಒಬ್ಬ ಮನುಷ್ಯನು ಉತ್ತರಕ್ಕೆ 4 ಕಿಲೋಮೀಟರ್ ಹೋಗ್ತಾನಂತ ಇಲ್ಲಿಂದ ಉತ್ತರಕ್ಕೆ 4 ಕಿಲೋಮೀಟರ್ ಹೋದ ನಂತರ ಪೂರ್ವಕ್ಕೆ 6 ಕಿಲೋಮೀಟರ್ ಹೋಗ್ತಾನ ಮತ್ತು ಉತ್ತರದಿಂದ ಫರ್ದರ್ ಟ್ರಾವೆಲ್ಸ್ 4 ಕಿಲೋಮೀಟರ್ ಡು ನಾರ್ತ್ ಉತ್ತರದಿಂದ ಅಲ್ಲ ಅದು ಉತ್ತರಕ್ಕೆ ಮತ್ತೆ 4 ಕಿಲೋಮೀಟರ್ ಹೋಗ್ತಾನ ಸೊ ಮತ್ತೆ ಉತ್ತರಕ್ಕೆ 4 ಕಿಲೋಮೀಟರ್ ಹೋಗ್ತಾನ ಅವನು ಪ್ರಾರಂಭದ ಹಂತದಿಂದ ಎಷ್ಟು ದೂರದಲ್ಲಿದ್ದಾನ ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರದಲ್ಲಿದ್ದಾನ ಅಂತ ನಾವು ಕಂಡುಹಿಡ್ಕೋಬೇಕು ಆಲ್ರೆಡಿ ಈ ಥರದೊಂದು ಪ್ರಾಬ್ಲಮ್ ನಿಮಗೆ ಹೇಳಿದ್ದೀನಿ ನಾನು ಯಾವುದೇ ಒಂದು ಹಾರಿಜೆಂಟಲ್ ಲೈನ್ಗೆ ಎರಡು ವರ್ಟಿಕಲ್ ಲೈನ್ ರೈಟ್ ಆ್ಯಂಗಲ್ನಲ್ಲಿ ಬಂದಾಗ ಲಂಬವಾಗಿ ಬಂದಾಗ ಇವೆರಡು ವರ್ಟಿಕಲ್ ಲೈನ್ನ ತುದಿಗಳನ್ನು ಏನು ಜೋಡಿಸ್ತೀವಲ್ಲ ನಾವು ಲೈನ್ ಆ ಲೈನ್ ಈ ಹಾರಿಜೆಂಟಲ್ ಲೈನನ್ನು ಎರಡು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ ಅಂದರೆ ಈಗೇನು ಇಲ್ಲಿಂದ ಏನು ಪೂರ್ವದ ಕಡೆ ಬಂದಲ್ಲ ಅದು ಒಟ್ಟು 6 ಕಿಲೋಮೀಟರ್ ಇದೆ ಸೊ ಅದು ಒಟ್ಟು 6 ಕಿಲೋಮೀಟರ್ ಇದೆ ಅಂತಂದ್ರೆ ಇವಾಗ ಈ ಲೈನ್ನ ಈಚೆ ಕಡೆ ಈ ಪಾಯಿಂಟ್ನ ಈಚೆ ಕಡೆ 3 ಕಿಲೋಮೀಟರ್ ಇರುತ್ತೆ ಈ ಪಾಯಿಂಟ್ನ ಈ ಕಡೆ 3 ಕಿಲೋಮೀಟರ್ ಇರುತ್ತೆ ಆ ಡಿಸ್ಟೆನ್ಸ್ನ ಈಕ್ವಲ್ ಪಾರ್ಟ್ ಆಗಿ ಅದು ಡಿವೈಡ್ ಮಾಡುತ್ತೆ ಆಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 4 ಕಿಲೋಮೀಟರ್ ಇದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 4 ಕಿಲೋಮೀಟರ್ ಇದೆ ಸಿ ಈ ಹಾರಿಜೆಂಟಲ್ ಲೈನ್ಗೆ ವರ್ಟಿಕಲ್ ಆಗಿ ಉತ್ತರಕ್ಕೆ ಹೋಗಿರೋದ್ರಿಂದ ಇಲ್ಲಿ 90 ಡಿಗ್ರಿ ಫಾರ್ಮ್ ಆಗ್ತಾ ಇದೆ ಈ ಹಾರಿಜೆಂಟಲ್ ಲೈನ್ಗೆ ವರ್ಟಿಕಲ್ ಆಗಿ